ಅಶೋಕ್ ರೈ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ತುಳು ಭಾಷೆಯನ್ನು ರಾಜ್ಯದ 2ನೇ ಹೆಚ್ಚುವರಿ ಅಧಿಕೃತ ಭಾಷೆಯನ್ನಾಗಿ ಘೋಷಿಸುವ ಬಗ್ಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನ ಸೆಳೆದಿದ್ದೇನೆ ಸಭಾಧ್ಯಕ್ಷರೇ. ಉತ್ತರ ನಾನು ಹೇಳ್ತೀನಿ ಮಾನ್ಯ ಮಂತ್ರಿಗಳೇ, ನಾನೆಲ್ಲ ಹೇಳ್ಬಿಡ್ತೀನಿ, ಆಮೇಲೆ ಉತ್ತರ ಕೊಡಿ ಮಂತ್ರಿಗಳೇ. ಉತ್ತರವನ್ನು ಕೊಟ್ಟಿದ್ದಾರೆ, ಒದಗಿಸಿದ್ದಾರೆ ಸಭಾಧ್ಯಕ್ಷರೇ. ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ ತುಳುವಿನ ಬಗ್ಗೆ. ನಾನು ಈ ಸದನ ಬಹುಶಃ ನಮ್ಮ ಸರ್ಕಾರ ಬಂದು 1 ವರ್ಷ 3 ತಿಂಗಳಾಯಿತು ಸಭಾಧ್ಯಕ್ಷರೇ. ಮೊದಲನೇ ಅಧಿವೇಶನದಲ್ಲಿ ನಾನು ಇದನ್ನು ಉಲ್ಲೇಖ ಮಾಡಿದ್ದೀನಿ ಸಭಾಧ್ಯಕ್ಷರೇ. ತುಳುವಿಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ ಸಭಾಧ್ಯಕ್ಷರೇ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, ನಮಗೆ ಗೊತ್ತಿದೆ, ಈ ಸದನಕ್ಕೆ ಗೊತ್ತಾಗ್ಲಿ ಅಂತ ನಾನು ಒಂದು 2 ನಿಮಿಷ ಟೈಮ್ ಕೊಡಿ ಸಭಾಧ್ಯಕ್ಷರೇ. ಈಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರು ಇರುವಾಗ 1994ರಲ್ಲಿ ತುಳು ಅಕಾಡೆಮಿಯನ್ನು ಸ್ಥಾಪಿಸಿದ್ದಾರೆ ಸಭಾಧ್ಯಕ್ಷರೇ. ಆನಂತರ ಕೇರಳ ಸರ್ಕಾರ ಕೂಡ 2007ರಲ್ಲಿ ತುಳು ಅಕಾಡೆಮಿಯನ್ನು ಸ್ಥಾಪಿಸಿದೆ ಸಭಾಧ್ಯಕ್ಷರೇ. ನಮ್ಮ ಆಕಾಶವಾಣಿಯಲ್ಲಿ ಪ್ರತಿ 1976ರಿಂದ ತುಳುವಿನ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ ಸಭಾಧ್ಯಕ್ಷರೇ. ಇವತ್ತು ನಮ್ಮ ದೇಶ ಬಿಡಿ ಸಭಾಧ್ಯಕ್ಷರೇ, ಅಮೆರಿಕದಲ್ಲೂ ಕೂಡ CRE ಅನ್ನೋ ಒಂದು ಎಕ್ಸಾಮ್ಗೆ ಅಲ್ಲಿ ಟೋಫೆಲ್ ಅಂತ ಒಂದು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ ಸಭಾಧ್ಯಕ್ಷರೇ. ಅದಕ್ಕೆ ಅರ್ಜಿ ನಮೂನೆಗಳನ್ನು ಸಲ್ಲಿಸಲು ಸುಮಾರು 133 ಭಾಷೆಗಳ ಅವಕಾಶ ಇದೆ ಸಭಾಧ್ಯಕ್ಷರೇ. ಅದರಲ್ಲಿ ಭಾರತದ 17 ಭಾಷೆಗಳ ಅವಕಾಶ ಇದೆ. ಅದರಲ್ಲಿ ಕೂಡ ತುಳು ಒಂದು ಭಾಷೆ ಆಗಿರ್ತದೆ ಸಭಾಧ್ಯಕ್ಷರೇ. ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುವುದೇನಂತ ಹೇಳಿದ್ರೆ, ಈ ನಮ್ಮ ಮೊನ್ನೆ ನೀವು ನೋಡಿರ್ಬೋದು ಸಭಾಧ್ಯಕ್ಷರೇ, ಈ ಗೂಗಲ್ ಸಂಸ್ಥೆಯವರು ಕೂಡ 110 ಭಾಷೆಗಳನ್ನು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಅದರಲ್ಲಿ ತುಳುವನ್ನು ಕೂಡ ಸೇರಿಸುವಂತಹ ಕೆಲಸ ಆಗಿದೆ ಸಭಾಧ್ಯಕ್ಷರೇ. ನಾನು 1 ವರ್ಷದಿಂದ ಇದನ್ನು ಮಾನ್ಯ ಸಚಿವರ ಹತ್ರ ಕೇಳ್ಕೊಂಡೇ ಬರ್ತಾ ಇದ್ದೀನಿ. ಸಚಿವರು ಕೂಡ ಇದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅವರು ಕೂಡ ಸರ್ಕಾರ ಕೂಡ ಇದೊಂದು ಮುಂದುವರೆದ ಕೆಲಸವನ್ನು ಮಾಡಿದೆ ಸಭಾಧ್ಯಕ್ಷರೇ. 3 ರಾಜ್ಯಗಳಿಗೆ ಇವಾಗಲೇ ಅಲ್ಲಿ ಯಾವ ರೀತಿ ಕೆಲವು ಹೆಚ್ಚುವರಿ ಭಾಷೆಗಳನ್ನು ಸರ್ಕಾರ ತೆಕ್ಕೊಂಡಿದೆ ಅದರ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ಬಿಹಾರ, ಆಂಧ್ರ ಪ್ರದೇಶ ಮತ್ತೆ ಪಾಟ್ನಾ, ಆಂಧ್ರ ಪ್ರದೇಶ ಮತ್ತೆ ವೆಸ್ಟ್ ಬೆಂಗಾಲ್ ಈ 3 ರಾಜ್ಯಗಳಿಗೆ ಯಾವ ರೀತಿ ಅಲ್ಲಿ ಹೆಚ್ಚುವರಿ ಭಾಷೆಯಾಗಿ ಬೇರೆ ಭಾಷೆಯನ್ನು ತೆಕ್ಕೊಂಡಿದ್ದಾರೆ ಅಂತ ಅಲ್ಲಿ ಮಾದರಿಯನ್ನು ಕಳಿಸ್ಲಿಕ್ಕೆ ಇಲ್ಲಿನ ಮನವಿಯನ್ನು ಮಾಡಿದ್ದಾರೆ ಅಧ್ಯಕ್ಷರೇ. ಅದರಲ್ಲಿ ಆಂಧ್ರ ಪ್ರದೇಶದಿಂದ ಇವಾಗ ನಮಗೆ ಉತ್ತರ ಬಂದಿದೆ. ನಾವು ಕೂಡ ತುಳು ಸಂಘಟನೆಯವರನ್ನು ಸೇರಿಸಿಕೊಂಡು ನಮ್ಮ ಸ್ವಂತ ಖರ್ಚಿನಲ್ಲಿ ಸಭಾಧ್ಯಕ್ಷರೇ ಈ ಬೇರೆ 2 ರಾಜ್ಯಗಳಿಗೆ ನಾವು ಇಲ್ಲೊಂದು 5 ಜನರ ತಂಡವನ್ನು ಕಳಿಸಿದ್ದೇವೆ ಸಭಾಧ್ಯಕ್ಷರೇ. ಅಲ್ಲಿ ಯಾವ ರೀತಿ ಹೆಚ್ಚುವರಿ ಭಾಷೆಯನ್ನು ತಗೊಂಡಿದ್ದಾರೆ ಆ ಮಾದರಿಯನ್ನು ತಗೊಂಡು ಬಂದು ಸರ್ಕಾರಕ್ಕೆ ಕೊಡುವಂತ ಕೆಲಸವನ್ನು ಮಾಡಿದೀವಿ ಸಭಾಧ್ಯಕ್ಷರೇ. ನಾನು ಈಗ ಸರ್ಕಾರದ ಹತ್ರ ಗಮನ ಸೆಳೆಯುವುದೇನಂತ ಹೇಳಿದ್ರೆ, ಇನ್ನೂ ತಡ ಮಾಡದೆ ಈಗ ಉತ್ತರ ಕೊಟ್ಟಿದ್ದಾರೆ, ನಾವು ಅದನ್ನು ವೆಟ್ ಮಾಡ್ತಾ ನೋಡ್ತಾ ಇದ್ದೇವೆ, ಮುಂದಿನ ದಿವಸಗಳಲ್ಲಿ ಮಾಡ್ತೇನೆ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ. ಇನ್ನು ತಡ ಮಾಡದೆ ಸಭಾಧ್ಯಕ್ಷರೇ ಅದನ್ನು ಯಾವ ರೀತಿ ಕಾನೂನಾತ್ಮಕವಾಗಿ ಅದನ್ನು ಪರಿಗಣನೆ ಮಾಡಬೇಕಾ ಆ ರೀತಿ ಮಾಡಿಕೊಂಡು ಇಡೀ ವಿಶ್ವದಲ್ಲಿ ತುಳುವರಿದ್ದಾರೆ ಸಭಾಧ್ಯಕ್ಷರೇ. ನಾವೆಲ್ಲರನ್ನು ಇಷ್ಟಪಡುವಂಥದ್ದು ಈಗ ಗೊತ್ತುಂಟು ಸಭಾಧ್ಯಕ್ಷರೇ. ತುಳುತಕ್ಲಿ ಎತ್ತಿ ಮಾತೆರೆಲ್ಲ ಯಾಕಡೆ ಮಂತ್ರಿ ಪಂಡಗಳ ಪಂಡೇರಿ ನಮ್ಮ ಬಾತೆರೆಲ್ಲ ಪಾರಿ ಪೊರ್ಲುಡ್ತು ದೇವಸ್ಥಾನ ಬಲ್ಪುಗು ಬೈಯಾಗಿ ಮಧ್ಯಾಹ್ನ ಪೂರ ಒಣಸಿ ಕೊರಪು ಪಾರಿ ಪೊರ್ಲು ನಮ್ಮ ತೂಪು ನಮ್ಮ ಬಗ್ಗೆ ಮಾತೆರೆಗಳ ಎಡ್ಡೆ ಅಭಿಪ್ರಾಯ ಉಂಟು ಸಭಾಧ್ಯಕ್ಷ. ಒಂದ್ ನಿಮಿಷ ಕೂತು ನಾನು ಮಾತಾಡ್ತೀನಿ, ಆಮೇಲೆ ನೀವು ಮಾತಾಡಿ. ನನ್ನ ಪ್ರಶ್ನೆ ಸಭಾಧ್ಯಕ್ಷರೇ ದಾಯ ಪನ್ಪಡೆ ಬಂಡ ತುಳು ಆ ರೀತಿ ಉಂಡು ಬಂಡದ ಮಾತೆರೆಗಳ ಗೊತ್ತಾವಡು ಸದನ ಗೊತ್ತಾವಡು ತುಳು ಎಂಚೆ ಪಾತೇರ್ಬೋದು ಇಂತ ಮಾತೆರ್ಲ ಪನ್ಪೇರಿ ತುಳು ತಾಕಲು ಬಂಡದು ಮುಲ್ಕೇನ್ಲೆ ಮುಕ್ಕಾಲು ವಸಿ ಕುರ್ಸಿಲಿ ಪುನಿತೆ ಅರ್ಥ ಇರ ಮುಕ್ಳು ಇತ್ತಿನಕ್ಲೆಲ್ಲ ಅರ್ಥ ಅಲ್ಲ ಪೂಜಿಂದು ಸಭಾಧ್ಯಕ್ಷರೇ ನೀವು ಬರೆಪುಣಾಗಲಿ ಪೂರ ಬರೆ ಒಂದೇ ಉಳ್ಳಾರತ್ತ ಸಭಾಧ್ಯಕ್ಷರು ಈರು ಉಳ್ಳಾರು ನಮ್ಮ ಮಾತೆರ್ಲ ಉಳ್ಳು ಈ ಸರ್ತಿ ನೆಕ್ಸ್ಟ್ ಅಧಿವೇಶನಕ್ಕೆ ಈ ಪ್ರಶ್ನೆ ಬರಂದು ಲೆಕ್ಕ ಐಕು ತುಂಬು ತೂದು ನಮ್ಮ ಒಂದು ಮಾತೆರ್ಲದನ್ನು ಜವಾಬ್ದಾರಿ ಜೊತೆ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಂದ್ ನಿಮಿಷ ವೇದಸ್ಕಾರ ಒಂದ್ ನಿಮಿಷ ನಾನು ಏನು ಕೊನೆಯದಾಗಿ ವಿನಂತಿ ಗಮನ ಸೆಳೆಯುತ್ತೇನೆ ಅಂತ ಹೇಳಿದ್ರೆ ಒಂದ್ ನಿಮಿಷ. ಮಾನ್ಯ ಅಧ್ಯಕ್ಷರೇ ನಮಗೇನು ಗೊತ್ತಾಗ್ತಾ ಇಲ್ಲ, ಸಭಾಧ್ಯಕ್ಷರಿಗೆ ಬಿಟ್ಟರೆ ನಮಗೇನು ಗೊತ್ತಾಗ್ತಾ ಇಲ್ಲ. ನಿಮಗೆ ಆಮೇಲೆ ರೆಕಾರ್ಡ್ ಹೋಗ್ಬೇಕು. ಹೌದೌದು ಹೇಳ್ತೀನಿ ಸರ್. ಅಶೋಕ್ ಅವ್ರೆ ನಾನು ಹೇಳ್ತೀನಿ ಸರ್, ನಾನು ಅಶೋಕ್ ನೀವು ಅಶೋಕ್ ಸರ್ ಒಂದೇ ಹೆಸರಿನವರು ಅಲ್ಲ. ನಾನು ಕನ್ನಡದಲ್ಲೂ ಹೇಳ್ತೀನಿ ಸರ್, ಲಿಪಿ ಇದೆ ಅದಕ್ಕೆ, ತುಳುವಿಗೆ ಲಿಪಿ ಇದೆ ಸರ್. ಸರ್ ನಾನು ಅದನ್ನೇ ಉಲ್ಲೇಖ ಸರ್
ವಿರೋಧ ಪಕ್ಷ ನಾಯಕರೇ, ಇದು ಮಂಗಳೂರು ಅಧಿವೇಶನ ಯಾವ್ದಿದು? ವಿರೋಧ ಪಕ್ಷ ನಾಯಕರೇ, ಮಂಗಳೂರು ಅಧಿವೇಶನ ಅಲ್ಲಿ ರೆಕಾರ್ಡ್ ವಿರೋಧ ಪಕ್ಷ ನಾಯಕರೇ. ತುಳು ಆಯ್ತು, ಈಗ ಅಶೋಕ್ರೆ ಮಾತಾಡಿ, ನಾನು ವಿರೋಧ ಪಕ್ಷ ನಾಯಕರಿಗೆ ಹೇಳುದು ಮಾತಾಡಿ ಸರ್. ನಾನು ನಿಮ್ಗೆ ಹೇಳುವಂತದ್ದು, ತುಳುಗೆ ಲಿಪಿ ಇದೆ, ಹೆಚ್ಚುವರಿ ಭಾಷೆಯಾಗಿ ತಗೊಂಡ್ರೆ ಅದನ್ನು ಬರೆಯುವಂತ ಕೆಲಸ ಇಲ್ಲಿ ಆಗ್ತದೆ. ನೀವು ಸ್ವಲ್ಪ ನಮ್ಮ ಹತ್ರ ಸಹಕಾರ ಮಾಡಿ ಸರ್. ಏನು ಓದ್ತಾ ಇಲ್ಲ, ಅದಕ್ಕೆ ಅಲ್ಲ, ಅದೆಲ್ಲ ಅದಕ್ಕೆ- ಸುಮ್ನೆ ಅಲ್ಲ, ನಿಮಗೆ ತುಳು ಅಲ್ಲ ಸರ್, ನಿಮ್ಗೆ ತುಳು ಅಂದ್ರೆ ಏನಂತ ಗೊತ್ತಾಗ್ಬೇಕಲ್ಲ, ಕೈ ಕಟ್ಕೊಂಡು ಅದಕ್ಕೆ ಹೇಳಿದೆ ಅಷ್ಟೇ. ಅಲ್ಲ, ನಿಮಗೆ ಗೊತ್ತಾಗ್ಬೇಕಲ್ಲ ಬಾಕಿ ಸದಸ್ಯರಿಗೆ, ಅದಕ್ಕೆ ಹೇಳಿದೆ ಅಷ್ಟೇ. ಈಗ ನಾನು ಗಮನ ಸೆಲ್ಲುವುದು ಏನಂದ್ರೆ ಸಭಾಧ್ಯಕ್ಷರೇ, ಈಗ ಇನ್ನು ಹೆಚ್ಚು ತಡ ಮಾಡದೆ ಇನ್ನೊಂದು ಅಧಿವೇಶನದಲ್ಲಿ ಈ ಪ್ರಶ್ನೆ ಬಡದಾಗೆ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಅನುಮತಿಯನ್ನು ಕೇಳಿ ಇದಕ್ಕೆ ಹೆಚ್ಚುವರಿ ಭಾಷೆಯನ್ನಾಗಿ ತುಳುವನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಸದಸ್ಯರು ಕೂಡ ನಮಗೆ ಸಹಕಾರ ಕೊಡಬೇಕು. ಇದರಲ್ಲಿ ಯಾವುದೇ ಹಣಕಾಸಿನ ಒತ್ತಡಗಳು ಸರ್ಕಾರಕ್ಕೆ ಬರುವುದಿಲ್ಲ. ನಮ್ಮ ಈ ವಿನಂತಿಯನ್ನು ಅವರು ಕೂಡಲೇ ಇನ್ನೊಂದು 2-3 ತಿಂಗಳಲ್ಲಿ ಮಾಡಿಕೊಡಬೇಕಂತ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ನಾನು ಒಂದು ಅಧ್ಯಕ್ಷರೇ, ಮಾನ್ಯ ಅಶೋಕ್ ರೈ ಅವರು ಈ ಪ್ರಶ್ನೆಯನ್ನ ಗಮನ ಸೆಳೆಯುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರಿಗೆ ಅಭಿನಂದನೆ ಕೊಡ್ತೇನೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕಳೆದ 14 ತಿಂಗಳಲ್ಲಿ ಅಶೋಕ್ ರೈ ಅವರು 3-4 ಬಾರಿ, ನಾನು 2 ಬಾರಿ ಈ ಪ್ರಶ್ನೆಯನ್ನ ಹಾಕಿದ್ದೀನಿ. ತಾವಲ್ಲಿ ಕೂತ್ಕೊಂಡು ಕೇಳಿದಿರ, ನಾವು 3 ಜನರು ತುಳುವಲ್ಲಿ ಮಾತನಾಡಿದ್ದೇವೆ. ಆದ್ರೆ ನಾನು ಒಂದು ಗಮನವನ್ನ ಸರ್ಕಾರದ ಈ ತರಲಿಕ್ಕೆ ಬಯಸ್ತೇನೆ. ಏನು ಅಂತ ಹೇಳಿದ್ರೆ, ಸರಿಸುಮಾರು 20-22 ರಾಜ್ಯಗಳಲ್ಲಿ 10-12 ಲ್ಯಾಂಗ್ವೇಜ್ಗಳು ಅಧಿಕೃತವಾಗಿ 2ನೇ ಭಾಷೆಗಳನ್ನು ಉಪಯೋಗಿಸಿಕೊಳ್ಳೋ ರೀತಿಯಲ್ಲಿ. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ ಲ್ಯಾಟಿನ್ ಭಾಷೆಗಳಿದೆ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆ ಅಧಿಕೃತವಾಗಿ ಉಪಯೋಗಿಸಿಕೊಳ್ಳುವಂತ ಅವಕಾಶಗಳಿದ್ದು 2000 ವರ್ಷಗಳ ಇತಿಹಾಸ ಇರುವಂತ ನಮ್ಮ ತುಳುಗೆ ಯಾಕೆ ಇಲ್ಲ ಅಂತ ಹೇಳೋದು. ಎರಡನೇದು, ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಳೆದ ಅವಧಿಯಲ್ಲಿ ಮೋಹನ್ ಆಳ್ವರ ಒಂದು ವರದಿಯನ್ನ ಸರ್ಕಾರಕ್ಕೆ ಮುಟ್ಟಿಸಿದ್ರು. ಅವಾಗ ಮಾನ್ಯ ಸುನಿಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಸಚಿವರಾಗಿದ್ದರು. ಆ ವರದಿಯಾದ ನಂತರ ಏನು ಚಟುವಟಿಕೆಗಳಾಗಿದೆ, ಏನು ಅದರ ಮುಂದುಗಡೆ ಹೋಗಿದೆ, ಎಲ್ಲ ರಾಜ್ಯದಲ್ಲಿ ಅಧಿಕೃತಗಳ ಭಾಷೆಗಳು ಇರುವಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ತುಳುವನ್ನು ಒಂದು ಅಧಿಕೃತ ಮಾಡುವಂತ ದೃಷ್ಟಿಯಲ್ಲಿ ಮೋಹನ್ ಆಳ್ವ ಅವರ ವರದಿಯನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು. ಅದಕ್ಕೆ ಸರ್ಕಾರ ಮುಂದುವರಿಸಿಕೊಂಡು ಹೋಗಬೇಕು. ಅದಕ್ಕೆ ಕೊನೆಯದಾಗಿ ನಾನು ನಿಮ್ಮ ಹತ್ರ ಒಂದೇ ಕೇಳುದು, ಅಶೋಕ್ ರೈ ಅವರು ಮಾತಾಡಿದ್ರು, ನಾನು ಮಾತಾಡ್ತೇನೆ. ನಮ್ಮ ಜಿಲ್ಲೆಯ 2 ಜಿಲ್ಲೆಯ ಎಲ್ಲಾ ಶಾಸಕರಿಗೂ ನಿಮ್ಮ ಹತ್ರ ಕೈ ಜೋಡಿಸಿ ಕೇಳಿಕೊಳ್ಳುವಂಥದ್ದು, ದಯವಾದ ಒಂದೊಂದು ಮಲ್ತು ಕೊರಲೆ ಈರು ಸ್ಪೀಕರ್ ಆದ ಪುನಃ ಒಂದೊಂದು ಯಾವ ದಯಪಡ ಇರಿಗೂ ತಿಳುತ್ತ ಬಗ್ಗೆ ಗೊತ್ತುಂಟು. ಅಲ್ಲ, ಅವರಿಗೆ ಮುಂದೆ ಸ್ಪೀಕರ್ ಅವರು ತುಳುವಲ್ಲಿ ಬರ್ತಾರೆ. ಅದೇ ಬಸವಣ್ಣ, ಮುಂದೆ ಸ್ಪೀಕರ್ ಅವರು ತುಳುವಲ್ಲಿ ಮಾತಾಡುವಂತ ವ್ಯಕ್ತಿಗಳು, ಬರೆಯುವಂತ ವ್ಯಕ್ತಿಗಳನ್ನ ಲಿಪಿ ಇರುವ ಕಾರಣ ಅಲ್ಲಿ ಒಬ್ರು ಜೋಡಿಸ್ಕೊಳ್ಳಿ ಅಂತ ಕೇಳ್ತೇನೆ. ಮೊದಲೇ ಬಾರಿಗೆ ಸ್ಪೀಕರ್ ಅವರು ಟ್ರಾನ್ಸ್ಕ್ರಿಪ್ಷನ್ ಮಾಡಿ ಹೇಳ್ತಾರೆ ಇಲ್ಲಿ ಏನ್ ಬರಿಬೇಕು ಅಂತ, ಏನ್ ಹೋಗ್ಬೇಕು ಅಂದ್ಬಿಟ್ಟು. ಈಗ ಸರ್ಗ ಉತ್ತರ ಹೇಳಿ ಬಿಡಿ. ಅಧ್ಯಕ್ಷರೇ, ಜಸ್ಟ್ ಒಂದೇ ಸೆಂಟೆನ್ಸ್. ತುಳುವಿನ ಬಗ್ಗೆ ಎಲ್ಲರಿಗೂ ಒಪ್ಪಿಗೆ ಇದೆ, ಗೌರವ ಇದೆ, ಪ್ರೀತಿ ಇದೆ. ಆದ್ರೆ ಯಾರಾದ್ರೂ ಒಬ್ಬರು ಇಚ್ಛಾಶಕ್ತಿ ತೋರಿಸಬೇಕು. ಈ ಸಂದರ್ಭದಲ್ಲಿ ಅದೊಂದು ಆಗಲಿ ಅನ್ನುವಂಥದ್ದಿದೆ. ಮಾತೃಭಾಷೆ ಬಗ್ಗೆ ಎಲ್ರಿಗೂ, ಎಲ್ಲರ ಮಾತೃಭಾಷೆ ಬಗ್ಗೆ ಪ್ರೀತಿ ಇದೆ. ಹಾಗಾಗಿ ತುಳುವಿನ ಬಗ್ಗೆ ಏನು ಎಷ್ಟು ವರ್ಷದಿಂದ ನಡೀತಿದೆ ಅದೊಂದು ತುದಿ ಮುಟ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇಚ್ಛಾಶಕ್ತಿ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ದೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಎಲ್ಲ ಸದಸ್ಯರು ಮಾತನಾಡಬೇಕಾದ್ರೆ ಅವರಿಗೆ ಈ ವಿಷಯದ ಬಗ್ಗೆ ಬಹಳ ಆಳವಾದಂಥ ಕಾಳಜಿ ಇದೆ. ಈಗಾಗಲೇ ಸದಸ್ಯರು ಹೇಳ್ದಂಗೆ ಹಿಂದಿನ ಸರ್ಕಾರದಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರ ಒಂದು ಸಮಿತಿಯನ್ನ ರಚನೆ ಮಾಡಿ ಅವರು ಇದು ಸಾಧ್ಯ ಇದೆ ಅಂತ ಕೊಟ್ಟಿದ್ದಾರೆ. ಬಹಳ ಪಾಸಿಟಿವ್ ಆಗಿ ಅದನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಕಾನೂನಾತ್ಮಕವಾಗಿ ಹೇಗೆ ನಾವು ತರಬೇಕು ಅಂದ್ಬಿಟ್ಟು ನಾವು ಲಾ ಡಿಪಾರ್ಟ್ಮೆಂಟಿಗೆ ಕಳಿಸಿದಾಗ ಅವರ ಕೆಲವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ, ಪ್ರಮುಖವಾದಂಥ ಅಭಿಪ್ರಾಯ ಏನಪ್ಪಾ ಅಂದ್ರೆ, ನೀವು ಹೇಳ್ದಂಗೆ ಆಂಧ್ರದಲ್ಲಿ ತೆಲುಗು ಮತ್ತೆ ಉರ್ದು ಇದೆ, ಮತ್ತೆ ಬಿಹಾರ್ನಲ್ಲಿ ಬಿಹಾರಿ ಮತ್ತೆ ಹಿಂದಿ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಾದೇಶಿಕವಾಗಿ 1ನೇ ಭಾಷೆ, 2ನೇ ಭಾಷೆ, 3ನೇ ಭಾಷೆ ತನಕನೂ ಕೂಡ ಇದೆ ಅಧ್ಯಕ್ಷರೇ. ಸೊ ಬಂಗಾಳನಲ್ಲಿ ಕೆಲವು ಪ್ರಾಂತ್ಯದಲ್ಲಿ ಬಂಗಾಳ, ಪಂಜಾಬಿ ಮತ್ತು ಉರ್ದು ಇದೆ. ಮತ್ತೆ ಬೇರೆ ಪ್ರದೇಶದಲ್ಲಿ ಬೆಂಗಾಲಿ, ಹಿಂದಿ ಮತ್ತು ಬೇರೆ ಒಂದು ಬಿಹಾರಿ ಮತ್ತು ಬೇರೆ ಒಂದು ಭಾಷೆ ಇದೆ. ಸೊ ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ 2-3 ಭಾಷೆ ಇರೋದ್ರಿಂದ, ಆದ್ಯತೆ ಕೊಟ್ಟಿರೋದ್ರಿಂದ ನಾವು ಈಗಾಗಲೇ ಅವರಿಗೆ ಅಧಿಕೃತವಾಗಿ ನಾವು ಬರೆದು ಕೊಟ್ಟಿದ್ದೀವಿ. ನಮ್ಮ ಅಶೋಕ್ ರಾಯ್ ಅವರಿಗೆ ನಾನು ಅಭಿನಂದನೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ಅವರೇ ಹೇಳ್ತಾ ಇದ್ರು, ಎಲ್ಲರೂ ಸೇರಿ ಸಮಾಜದವರು
ನಮ್ಮ ಅವರ ಸ್ವಂತ ಖರ್ಚಿನಲ್ಲಿ ಎಲ್ಲ ರಾಜ್ಯಗಳಿಗೆ ಹೋಗಿ ಅವರೇ ಅಧ್ಯಯನ ಮಾಡಿ ದಾಖಲೆಗಳು ಕೂಡ ತಂದಿದ್ದಾರೆ ಅಂತ. ಅದ್ರ ಜೊತೆಗೆ ನಾವು ಕೂಡ ಅಧಿಕೃತವಾಗಿ ಜನವರಿನಲ್ಲಿ ಬರೆದಿದ್ದೇವೆ. ಅದಾದ್ಮೇಲೆ ಚುನಾವಣೆ ಎಲ್ಲ ಬಂದಿರೋದ್ ಕಾರಣದಿಂದ ಸ್ವಲ್ಪ ವಿಳಂಬ ಆಗಿದೆ. ಈ ತಮ್ಮ ಎಲ್ಲ ಅಭಿಪ್ರಾಯವನ್ನ ಮಾನ್ಯ ಸಚಿವರಿಗೆ ತಿಳಿಸ್ತೀನಿ. ತುಳು ಭಾಷೆಯ ಪ್ರಾಚೀನತೆ ಮತ್ತೆ ಅದರ ಇತಿಹಾಸ ಮತ್ತೆ ಅದರ ಸೌಂದರ್ಯ, ಅದರ ಲಿಪಿದು ಇರ್ಬೋದು ಅಥವಾ ಬೇರೆದು ಇರ್ಬೋದು, ಯಾವುದೇ ಅನುಮಾನ ಇಲ್ಲ. ಸರ್ಕಾರ ಇದನ್ನ ಮುಂದೆ ಬರುವ ದಿನಗಳಲ್ಲಿ ಮಾಡುತ್ತೆ ಅಂತ ಮಾನ್ಯ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿರೋದನ್ನ ಕೇಳಿದ್ದೀನಿ. ತಾವು ಕೂಡ ಮಾತನಾಡಿದ್ದೀರ ಮಾನ್ಯ ಅಧ್ಯಕ್ಷರೇ. ಮತ್ತು ವಿಶೇಷವಾಗಿ ವೈಯಕ್ತಿಕವಾಗಿ ನಂದು ಕೂಡ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ನಾವು ಹೈದರಾಬಾದ್ ಕಲ್ಯಾಣ ಕರ್ನಾಟಕದವ್ರು ಇದ್ರು ಕೂಡ ನಮ್ಮ ಬಾಲ್ಯ ಸ್ನೇಹಿತ ಒಬ್ಬ ಶ್ರವಣ್ ರಾಯ್ ಅಂತ ಇದ್ದಾರೆ. ನಾವು LKG ಇಂದ ಕಾಲೇಜ್ ತನಕ ಎಲ್ಲ ಜೊತೆಗೆ ಓದಿದ್ವಿ. ಸೊ ಯಾವಾಗ ಅವ್ರ ಮನೆಗೆ ಹೋದಾಗ, ಅವ್ರ ಮನೆ ಫಸ್ಟ್ ಫ್ಲೋರ್ನಲ್ಲಿ ಇತ್ತು. ಯಾವಾಗ ಅವ್ರ ತಾಯಿಯವ್ರು ಬೈಬೇಕಾದ್ರೆ ತುಳುನಲ್ಲಿ ಬೈತಾ ಇದ್ರು. ಸೊ ಇವತ್ತು ನೀವೇನಾದ್ರೂ ಮಾತಾಡಿದ್ರೆ ನನಗೂ ಸ್ವಲ್ಪ ಅರ್ಥ ಆಗಿದೆ. ಸೊ ನಾನು ಮಾಡಿಲ್ಲ ಅಂದ್ರೆ ಅವ್ರ ತಾಯಿ ನಮ್ಮ ತಾಯಿ ಸಮಾನವಾಗೇ ನಾವು ಕಾಣ್ತೀವಿ ಅಧ್ಯಕ್ಷ. ಅವ್ರ ಕಡೆಯಿಂದನೂ ನಾನು ಬಯಸ್ಕೋಬೇಕಾಗತ್ತೆ ಮತ್ತು ನಮ್ಮ ಸ್ನೇಹಿತರ ಕಡೆಯಿಂದನೂ ಬಯಸ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ನಿಮ್ಮ ಜೊತೆಗೆ ನಾನು ಕೂಡ ಇದಕ್ಕೆ ಕೈ ಜೋಡಿಸ್ತೀನಿ ಅಂತ ವೈಯಕ್ತಿಕವಾಗಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಒಂದು ಅಧಿವೇಶನ ತಕ್ಷಣ ನಮ್ಮ ಜಿಲ್ಲೆಯ ಶಾಸಕರು ಮತ್ತು ತುಳು ಅಕಾಡೆಮಿಯ ಸದಸ್ಯರು ಮತ್ತು ಮಂತ್ರಿಗಳು ಸೇರಿ ಒಂದು ಮೀಟಿಂಗ್ ಮಾಡಿ ಸ್ಪಷ್ಟವಾದ ನಿರ್ಣಯ ತಗೊಳ್ಳಿಕ್ಕೆ ಸಹಕಾರ ಮಾಡುವ. ನಾಳೆನೆ ಮಾನ್ಯ ಸಚಿವರಿಗೆ ಇದ್ರ ಬಗ್ಗೆ ಗಮನಕ್ಕೆ ತಂದು ಇದನ್ನ ತಾವು ಹೇಳ್ದಂಗೆ, ತಾವು ಸಲಹೆ ನೀಡಿದಂಗೆ ಒಂದು ಮೀಟಿಂಗ್ ಅನ್ನ ಮಾಡಿಸಿ ಮುಂದೆ ಯಾವ ರೀತಿ ನೀಲಿ ನಕ್ಷೆ ಹಾಕ್ಬೇಕು ಅಂದ್ಬಿಟ್ಟು ತಮ್ಮ ಅಧ್ಯಕ್ಷತೆಯಲ್ಲಿ ಮಾಡಿ. ಲಂಬಾಣಿನೂ ಕೂಡ ಅದೇ ತರ ಇದೆ, ಅದನ್ನು ಕೂಡ ಸೇರಿಸಬೇಕು ಅಂತ ಕೇಳ್ತೀವಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಈಗ ನಮ್ಮ ಅವರು ಲಂಬಾಣಿ, ತುಳು, ಕೊಡವ ಮತ್ತು ಲಂಬಾಣಿ ಭಾಷೆಗಳನ್ನು ಮೂರನ್ನು ಸೇರಿಸಿ 8ನೇ ಪರಿಚ್ಛೇದದಲ್ಲಿ ಸೇರಿಸಬೇಕು ಅಂತ ಸಬ್ಜೆಕ್ಟ್ ಬಂದಿತ್ತು. ಮುಖ್ಯಮಂತ್ರಿಗಳು ಅದನ್ನು ಬೆಳಗಾವಿನಿಂದ ಇಲ್ಲ ಬೆಂಗಳೂರಲ್ಲಿ ಮಾಡೋಣ ಅಂತ ಹೇಳಿದ್ರು. ನಾವು ಮಧ್ಯಾಹ್ನ ಕೂಡ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದೇನೆ. ಅವು 3 ಭಾಷೆಗಳನ್ನು ಕೂಡ ಸೇರಿಸಿ 8ನೇ ಪರಿಚ್ಛೇದಕ್ಕೆ ಸೇರಿಸ್ತಕ್ಕಂತ ವಿಷಯ. ಅಶೋಕ್ ಹೇಳಿಬೇಕು. ಸಭಾಧ್ಯಕ್ಷರೇ, ಈಗ ಆಂಧ್ರ ಪ್ರದೇಶದಿಂದ ಅಲ್ಲಿ ಯಾವ ರೀತಿ ಮಾಡಿದಾರೆ ಅಂತ ನಮಗೆ ಬಂದಿದೆ ಸಭಾಧ್ಯಕ್ಷ. ಆಯ್ತು, ಮತ್ತೆ ಲೀಗಲ್ ಆಗಿ ಅಕಾಡೆಮಿ ಮಾಡಿ ಎಲ್ಲ ನಮ್ದು ರೆಡಿ ಇದೆ. ಬಾಕಿ ಭಾಷೆಗಳನ್ನು ಮತ್ತೆ ಅದು ಬರಬೇಕು. ಆದ್ರೆ ಈಗ ರೆಡಿ ಆಗಿದ್ರಿಂದ ತುಳು ಒಂದು ಆಗ್ಲಿ, ಬಾಕಿ ಭಾಷೆಗಳಿಗೆ ಪೂರಕವಾಗಿ ಆಗ್ತದೆ ಸಭಾಧ್ಯಕ್ಷರೇ. ಒಂದು ಮಿನಿಟ್ ಸಚಿವರೇ, ಈಗ ಸರ್ ಬಹಳ ಪಾರ್ಶಿಯಲ್ ಇದ್ದೀರಾ ಸರ್ ಈ ವಿಷಯ. ಒಂದು ಮಿನಿಟ್ ಅಧ್ಯಕ್ಷರೇ, ಅದರ ಒಂದು ಈ ಹಿಂದೆ ಅಧಿಕೃತವಾಗಿ ಇದರ ಬಗ್ಗೆ ಎಲ್ಲ ಚಾಲನೆಗಳು ಸಿಕ್ಕುವಾಗ ಸಂಸದೀಯ ಇಲಾಖೆ ಮತ್ತು ಲೀಗಲ್ ಡಿಪಾರ್ಟ್ಮೆಂಟ್ಗೆ ಹೋಗಿ ತದನಂತರ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮೋಹನ್ ಆಳ್ವ ವರದಿಗೆ ಶಿಫಾರಸು ಮಾಡಿದ್ದು ಅಂತೇಳಿ ನಾನು ದಾಖಲೆಗಳನ್ನು ನೋಡಿದ್ದು ಹೋಗಿ. ಹಾಗಾಗಿ ಪುನರಪಿ ಈಗ ಲೀಗಲ್ ಡಿಪಾರ್ಟ್ಮೆಂಟ್ ನಿಂದ ಹೋಗಿ ಬರ್ಬೇಕಾದಂತದ್ದು ಒಂದು ಅಧ್ಯಕ್ಷ ಒಂದು ಮಿನಿಟ್, ಅದು ಒಂದು. ಎರಡನೇದು, ಈ ದೇಶದ 22 ರಾಜ್ಯಗಳಲ್ಲಿ 10, 8, 6 ಈ ರೀತಿಯ ಭಾಷೆಗಳು ಆಲ್ರೆಡಿ ಅಧಿಕೃತವಾಗಿದೆ. ಅದಕ್ಕಾಗಿ ನಾನು ಹೇಳುವಂಥದ್ದು, ನೀವು ದಯವಿಟ್ಟು ಇದಕ್ಕೆ ವಿಶೇಷವಾಗಿ ಒತ್ತನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಕಾಮತ್ ವೇದವ್ಯಾಸ್ ಅವರೇ, ನಮ್ಮ ಕರ್ನಾಟಕ ಪ್ರವಾಸೋದ್ಯಮದ ಕ್ಯಾಚ್ ಲೈನ್ ನೋಡಿದ್ದೀರಾ ತಾವು? 1 ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ. ಅಂದ್ರೆ ಒಂದು ರಾಜ್ಯ ಹಲವಾರು ಜಗತ್ತಿದೆ ಇದರಲ್ಲಿ. ಮಾನ್ಯ ಉಪಸಭಾಪತಿಗಳು ಹೇಳ್ದಂಗೆ ಕೊಡವ ಇರ್ಬೋದು, ಲಂಬಾಣಿ ಇರ್ಬೋದು, ಇವೆಲ್ಲಾನು ನಮ್ಮ ಕರ್ನಾಟಕ ರಾಜ್ಯದ ಸಂಸ್ಕೃತಿ, ನಮ್ದು ಇತಿಹಾಸ ಇದೆ ಎಲ್ಲರದು. ನಾನು ಹೇಳ್ದಂಗೆ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಾದೇಶಿಕವಾಗಿ ಆಡ್ ಮಾಡಿದ್ದಾರೆ. ಒಂದು ಬೆಂಗಾಲ್ ಜೊತೆ ಉರ್ದು ಇರ್ಬೋದು, ಬೆಂಗಾಲ್ ಜೊತೆ ಬಿಹಾರಿ ಇರ್ಬೋದು, ಪ್ರಾದೇಶಿಕವಾಗಿ ಕೂಡ ಆಡ್ ಮಾಡಿದ್ದಾರೆ. ಅದಕ್ಕೆ ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿರೋದೇನಂದ್ರೆ, ಅಲ್ಲಿ ಹೇಗೆ ಮಾಡಿದ್ದಾರೆ ಅದನ್ನ ನೀವು ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಅದನ್ನ ನಾವು ಇಲ್ಲಿ ಮಾಡಬಹುದಾ ಅಂತ. ಈಗ ಕೊಡವದು ಕೂರ್ಗ್ದಿರ್ಬೋದು, ಕೊಡವ ಭಾಷೆ ಕೂಡ ಅದನ್ನು ಬಹಳ ದೊಡ್ಡ ಇತಿಹಾಸ ಇದೆ. ಅವ್ರದ್ದು ಕೊಡುಗೆ ಅಪಾರವಾದಂತಿದೆ. ತಾಂಡದು ದೊಡ್ಡ ಕೊಡುಗೆ ಇದೆ, ಲಿಪಿ ಇಲ್ಲ ಆದ್ರೆ. ಸೊ ಅದನ್ನ ಹೇಗೆ ಮಾಡ್ಬೇಕು ಅಂದ್ಬಿಟ್ಟು ಆ ವರದಿ ಬಂದ ಮೇಲೆ ನೀವ್ ಹೇಳ್ದಂಗೆ ಅಧ್ಯಕ್ಷರೇ, ತಮ್ಮ ಮುಖಾಂತರ ಒಂದು ಸಮಿತಿ, ಒಂದು ಮೀಟಿಂಗ್ ಮಾಡಿಸಿ ಅಲ್ಲಿ ನಿರ್ಣಯಗಳನ್ನ ಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಶಿವರಾಜ್ ತಂಗಡಗಿ ಅವ್ರ ಜೊತೆ ತಗೋಬಹುದು ಅಧ್ಯಕ್ಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.